ಎಂಬ ಆಸೆ ಅಲ್ಲವೇ? ಹೌದು ಮಿತ್ರ, ದೇಶದ ಗಡಿ ಭಾಗದಲ್ಲಿ ಜನರ ರಕ್ಷಣೆ ಮಾಡುವುದು ಕೆಲಸನೇ. ಇಲ್ಲಿಯಾದರೂ ಜನರ ರಕ್ಷಣೆ ಮಾಡೋದು ನನ್ನ ಕೆಲಸ ಅಷ್ಟೇ. ಏಕೆ, ನಾನೊಬ್ಬ CID. ಓ, ನೀವು CID ಪೊಲೀಸಾ? ಮಿತ್ರ, ಇದೇ ಊರಿನ ಶ್ರೀಮಂತರಾಣ ಕಳುವಾಗಿದೆ ಅಂತೆ. ಅದರ ತನಿಖೆ ಮಾಡುವುದಕ್ಕಾಗಿ ನನ್ನನ್ನು CID ಬಿಟ್ಟಿದ್ದಾರೆ. ಓಹೋ, ಮೊನ್ನೆ ವಿಷಕಂಠನಿಂದ ಹಣದ ಸೂಟ್ ಕೇಸನ್ನು ಹಿಸಿದುಕೊಂಡು ಬಡವರಿಗೆ ದಾನ ಮಾಡಿದೆ. ಅದೇ ವಿಷಯ ಆಗಿರಬಹುದು. ಏಕೆ ಧರ್ಮರಾಜ್ ಸುಮ್ಮನೆ ನಿಂತಿರುವೆ? ಏನಿಲ್ಲ ಸರ್. ಧರ್ಮರಾಜ್, ನನ್ನನ್ನು ಸರ್ ಅಂತ ಏಕೆ ಕರೆಯುತ್ತೀರಿ? ನೀನು ಬಾಲ್ಯದ ಸ್ನೇಹಿತರು. ನನ್ನನ್ನು ಹರೀಶ್ ಅಂತಾನೇ ಕರೆಯಿರಿ. ಯಾರನ್ನು ನಂಬಿದರೂ ಕಾಕಿ ಕವಿ ನಂಬಬಾರದಂತೆ. ಅದಕ್ಕೆ ಕಾನೂನಿನ ಕಾಕೆ ಬಟ್ಟೆಗೆ ಹೋದರೂ ಸರ್ ಅನ್ನಬೇಕಲ್ಲವೇ? ಅದಕ್ಕೆ ಹೇಳುವುದು, ಬಡವರ ಮನೆ ಊಟ ಚಂದ, ಶ್ರೀಮಂತರ ಮನೆಯ ನೋಟ ಚಂದ. ಇರಲಿ ಮಿತ್ರ, ಮನೆಯಲ್ಲಿ ನನ್ನ ತಂಗಿಯರು ಚೆನ್ನಾಗಿದ್ದಾರೆ ತಾನೆ? ಹರೀಶ್, ಇನ್ನು ಎಲ್ಲಿ ಚೆನ್ನಾಗಿ ಇರುವುದಕ್ಕೆ ಸಾಧ್ಯ? ಏಕೆ ಧರ್ಮರಾಜ್, ಏನಾಯ್ತು? ನಮ್ಮ ಬಾಳು ಶ್ರೀಮಂತರ ದಬ್ಬಾಳಿಕೆಯಿಂದ ಹಾಳಾಗಿ ಹೋಯಿತು. ಲೇ ಶ್ರೀಮಂತ ಕುನ್ನಿಗಳೇ, ನಮ್ಮ ತಂಗಿಯರ ಮನೆತನವನ್ನು ಸರ್ವನಾಶ ಮಾಡಿ ನಿಮ್ಮ ಶ್ರೀಮಂತಿಕೆಯ ದರ್ಬಾರ ನಡೆಸುತ್ತಿರುವಿರಾ? ನಿಮ್ಮಂಥವರನ್ನು ಮಟ್ಟ ಹಾಕಿ ಸುಟ್ಟು ಭಸ್ಮ ಮಾಡೋದಕ್ಕೆ ನಿಂತಿರೋನು ಈ CID ಇನ್ಸ್ಪೆಕ್ಟರ್ ಹರೀಶ. ನಿನ್ನ ಕಾಕಿ ಕಾನೂನು ಶ್ರೀಮಂತರ ಮುಂದೆ ನಾಯಿ ಇದ್ದ ಹಾಗೆ. ಎಲ್ಲಿದೆ ನೋಡು ಈ ಗಂಡುಗೊಡಲಿ ಹಿಂದ ಒಬ್ಬೊಬ್ಬರ ರುಂಡವನ್ನು ಕಡಿದು ಈ ನಮ್ಮ ಮನೆ ಬಾಗಿಲಿಗೆ ತೋರಣ ಕಟ್ಟುತ್ತೇನೆ. ಎಲ್ಲೋ ಧರ್ಮರಾಜ್, ಆ ವೇಷದ ಕೈಯಲ್ಲಿ ಬುದ್ಧಿಯನ್ನು ಕೊಡಬೇಡ. ಮೊದಲು ಮನೆಗೆ ಹೋಗು. ನಿನ್ನ ಹೆಂಡತಿ ಕಾಯ್ತಿರಬೇಕು. ಈ ಹೆಂಡತಿ ಶ್ರೀಮಂತರ ವಿಷಕಂಠನ ಮಾತು ಕೇಳಿ ಅವರು ಕೊಡುವ ಹಣದಿಂದ ಅವರ ಮಾತಿಗೆ ಮರುಳಾಗಿ ಮನೆ ಬಿಟ್ಟು ಓಡಿ ಹೋದಳು ಆ ಹೆಂಡತಿ. ಅವಳು ಹೆಣ್ಣಲ್ಲ ಎಮ್ಮಾರಿ. ಹಾಗಾದರೆ ನಿಮ್ಮ ಅಣ್ಣ ಅತ್ತಿಗೆಯಲ್ಲಿ? ನಮ್ಮ ಮನೆತನದ ಮೇಲೆ ಸರಿಯಾದ ಶಿಕ್ಷೆ ಕೊಡಬೇಕೆಂದು ನಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದವರನ್ನು ಸರಿಯಾದ ಶಿಕ್ಷೆ ಕೊಡಬೇಕೆಂದು ಮನೆ ಬಿಟ್ಟು ಬಂದೆ. ಅದಕ್ಕೆ ಅವರು ಹೀಗೆ ಎಲ್ಲಿದ್ದರೋ ಗೊತ್ತೇ ಇಲ್ಲ. ನೀನು ಮೊದಲು ಮನೆಗೆ ಹೋಗು. ನಿಮ್ಮ ಅಣ್ಣ ಅತ್ತಿಯರ ನೋಡಿದ ನಂತರ ನಿಮ್ಮ ಮನೆತನದ ಮೇಲೆ ಕಣ್ಣು ಹಾಕಿದವರನ್ನು ಜೈಲಿನಲ್ಲಿ ಕಂಬಿ ಎಣಿಸಲಿಕ್ಕೆ ಕರೆದುಕೊಂಡು ಹೋಗಿ ಲಾಕಪ್ ಡೆತ್ ಮಾಡುವನು ಹರೀಶ. ಸರ್, ನಿಮ್ಮ ಕಾನೂನು ನನ್ನೊಂದಿಗೆ ಕೈ ಜೋಡಿಸಿದರೆ ಜೋಡಿ ಹುಳುಗಳಲ್ಲವೇ ನಾವು? ನಾ ಇನ್ನು ಬರುತ್ತೇನೆ. ನನ್ನ ತಂಗಿಯರ ಮನೆತನವನ್ನು ಸರ್ವನಾಶ ಮಾಡಿ ನಿಮ್ಮ ಶ್ರೀಮಂತಿಕೆಯ ದರ್ಬಾರ ನಡೆಸುತ್ತಿರುವಿರಾ? ಏ ಬಾಳೆ ನನ್ನ ಮಕ್ಕಳೇ, ನಿಮ್ಮ ಶ್ರೀಮಂತಿಕೆಯನ್ನು ಸುಟ್ಟು ಭಸ್ಮ ಮಾಡೋದಕ್ಕೆ ನಿಂತಿರುವನು ಈ CID ಇನ್ಸ್ಪೆಕ್ಟರ್ ಹರೀಶ. ಹರೀಶ್, ಯಾವುದೋ ಗಾಢವಾದ ಚಿಂತೆಯಲ್ಲಿ ಇದ್ದೀರಾ? ನಿನ್ನನ್ನೇ ನೋಡುತ್ತಾ ನಿಂತಿರುವೆ ನೇತ್ರ. ಹರೀಶ್, ನಾವು ಎಷ್ಟು ದಿನ ಅಂತ ಹೀಗೆ ಇರೋಣ ಹೇಳಿ? ಏಕೆ, ನನ್ನ ಮೇಲೆ ಸಂಶಯವೇ? ಹಾಗೇನಿಲ್ಲ. ಬಹಳ ದಿನ ಇದ್ರೆ ಪ್ರೀತಿ ಪ್ರೇಮ ಕಡಿಮೆಯಾಗೋದು, ಪ್ರೀತಿ ಪ್ರೇಮ ಒಳಿಯೋದಿಲ್ಲ.
ನಾನು ಹೇಳಿದ್ದು ನೆನಪಿಲ್ಲವೇ? ಹೌದು ಹೇಳಿದ್ರಿ, ಆದರೆ ಎಂಬ ಮಾತು ಏಕೆ ನೇತ್ರ? ಈ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ನ್ಯಾಯಕ್ಕಾಗಿ ಹೋರಾಡುವನು ನಿನಗೆ ಗೊತ್ತಿಲ್ಲವೇ? ಗೊತ್ತು ಹರೀಶ್, ಈ ಸಮಾಜದಲ್ಲಿ ನಾನು ಕೂಡ ನ್ಯಾಯಕ್ಕಾಗಿ ಹೋರಾಡ್ತೀನಿ. ಪ್ರಾಣ ಕೊಡುತ್ತೇನೆಂದು ಪ್ರೀತಿಸಿದ ಹುಡುಗರಿಗೆ ಎಷ್ಟೋ ಹೆಣ್ಣುಗಳು ಮೋಸ ಮಾಡಿಲ್ಲ ಹೇಳು ನೋಡೋಣ. ಆಗಿರ್ಬೋದು ನಿಜ, ಆದರೆ ಎಲ್ಲ ಹೆಣ್ಣರಂತೆ ನಾನಲ್ಲ ಹರೀಶ್, ನಾನಲ್ಲ. ನೀನು ಬಡವನಾಗಿದ್ರೂ ಸರಿ, ಆದರೆ ನಾನು ನಿನ್ನ ಮನಸಾರಿ ಇಷ್ಟಪಡ್ತಾ ಇದ್ದೀನಿ. ನಾನು ಹಾಗೆ ಅಲ್ಲವೇ? ಈ ಸಮಾಜದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವನು ನಾನು ನಿನಗೆ ಮೋಸ ಮಾಡುವೆನಾ? ಇಬ್ಬರ ಮನಸ್ಸು ಒಂದಾದ್ಮೇಲೆ ಮತ್ತೇಕೆ ತಡ ರಾಜ? ನಿನ್ನ ಪ್ರೀತಿ ಅಮರವಲ್ಲವೇ? ಪ್ರೀತಿಗೆ ಅಮರ ತಾಜ್ ಮಹಲ್ ಅಲ್ಲವೇ? ತಾಜಾ ನವಿಲಿನಂತೆ ಕುಣಿಯುತ್ತ ಬಾರೆ ನನ್ನ ವೈಯಾರೆ. ಆಯ್ತು ರಾಜ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ ಹರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮೊಗವ ಚಂದ್ರನ ಕಂಡ ನೈದಿಲೆಯಂತೆ ನಿನ್ನ ಈ ನಗವ ಕಾಮಿನಿ ಅರಗಿನಿ ನಿನ್ನ ನುಡಿಗಳ ವೀಣೆ ಸ್ವರಗಳ ಹರಿಯದೇ ಹೋದೆಯೋ ಗೆಳತಿ ಬೆರಗಾದೆ ಲಲ 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 ಸಲಾಂ ಸಲಾಂ ಇಲ್ಲಿ ಎಲ್ಲ ಬರಿಯಾತ ಬೇಕು ಒಳ್ಳೆ ಕ್ಯಾರೆಕ್ಟರ್ ನಿನ್ನನೆ ಬರಹ ಬರೆಯೋ ಈ ರೈಟರ್ ನಿನ್ ಪ್ರೀತಿಗೆ ನಾನೇ ಪ್ರೊಡ್ಯೂಸರ್ ಮಾರಿ ಕಣ್ಣೋ ಹೊರಿ ಮ್ಯಾಗೆ ಕಟ್ಕನ್ ಕಣ್ಣೋ ಕೊರಿ ಮ್ಯಾಗೆ ನನ್ನ ಕಣ್ಣು ನಿನ್ನ ಮ್ಯಾಗೆ ಊರರ್ ಕಣ್ಣು ನನ್ನ ಮ್ಯಾಗೆ ಗೆದ್ದು ಹೋದ ಪ್ರೀತಿ ಯುಗದಲ್ಲಿ
ಮಗನೇ, ಆ ಬಡ ಭಿಕಾರಿ ರಾಜೇಂದ್ರನ ಲೆಕ್ಕ ಮಾಡು. ತಡ್ರಿ ದನ್ಯರ, ಲೆಕ್ಕದ ಪುಸ್ತಕ ಮನ್ಯಾಗೈತಿ, ಹಿಂಗೋಗಿ ಹಿಂಗ್ ತಮ್ಮಂದ್ ಬಿಡ್ತೇನ್ರಿ ದನ್ಯರ. ಎಷ್ಟೇ ಆದರೂ ಆ ಬಡವರ ಮನೆಗೆ ಹೋಗಿ ಹಣ ವಸೂಲಿ ಮಾಡಲೇಬೇಕು. ಹೌದು, ನೀನು ಹೇಳುವ ಮಾತು ಸತ್ಯ. ಲೇ ಶೆಟ್ಟಿ, ಒಳಗೆ ಏನು ಮಾಡ್ತಾ ಇದ್ದೀಯ? ತಡ್ರಿ ದನ್ಯರ, ಇದ್ದಿದ್ದು ಇದ್ದಾಗ ಹೇಳ್ತು ನೋಡ್ರಿ ದನ್ಯರ. ಇಲ್ಲ ಒಂದು ಮನಿ ಮುರಿಬೇಕು, ಇಲ್ಲ ಒಂದು ಮನಿ ಕಟ್ಬೇಕು ನೋಡ್ರಿ. ಲೇ ಶೆಟ್ಟಿ, ತಡ ಮಾಡದೆ ಎಷ್ಟು ಲೆಕ್ಕ ಇದೆ ಎಂದು ಮೊದಲು ಬಗಳು. ದನ್ಯರ 54,050 ರೂಪಾಯಿ ಆಗೈತೆ ನೋಡ್ರಿ ದನ್ಯರ. ಅದಕ್ಕೆ ಬಡ್ಡಿ ಸೇರಿಸಿ ಹೇಳಿದ್ಯಾ ತಾನೆ? ಹಿಂದುಲ್ದು ಮುಂದುಲ್ದು ಎಲ್ಲ ಸೇರ್ಸೆ ಹೇಳಿನ್ರಿ ದನ್ಯರ. ಹಾಗಾದರೆ